ಓಂ ಶಾಂತಿ. ಮುರಳಿಯ ದಿನಾಂಕ 6-8-2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಿರಿ, ನಾವು ಬಹಳ ಬಹಳ ಮಧುರರಾಗಬೇಕು, ಎಲ್ಲರನ್ನೂ ಸುಖದ ಪ್ರೀತಿಯ ದೃಷ್ಟಿಯಿಂದ ನೋಡಬೇಕು, ಯಾರ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬಾರದು. ಪ್ರಶ್ನೆ: ಯೋಗದ ಸಿದ್ಧಿ ಏನಾಗಿದೆ? ಪಕ್ಕಾ ಯೋಗಿಯ ಗುರುತುಗಳನ್ನು ತಿಳಿಸಿರಿ. ಉತ್ತರ: ಎಲ್ಲ ಕರ್ಮೇಂದ್ರಿಯಗಳು ಬಿಲ್ಕುಲ್ ಶೀತಲವಾಗಬೇಕು. ಇದಾಗಿದೆ ಯೋಗದ ಸಿದ್ಧಿ. ಪಕ್ಕಾ ಯೋಗಿ ಮಕ್ಕಳು, ಅವರ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಕಿಂಚಿತ್ತು ಚಂಚಲತೆ ಮಾಡಬಾರ್ದು. ಅವರು ಪಕ್ಕಾ ಯೋಗಿಗಳು. ಯಾರ ಕರ್ಮೇಂದ್ರಿಯಗಳು ಕಿಂಚಿತ್ತು ಚಂಚಲ ಮಾಡುವುದಿಲ್ಲ, ಅವರು ಪಕ್ಕಾ ಯೋಗಿ ಮಕ್ಕಳು. ಕಿಂಚಿತ್ತು ಯಾವುದೇ ದೇಹದಾರಿಯಲ್ಲಿ ಕಣ್ಣುಗಳು ಮುಳುಗಬಾರದು. ಮಧುರ ಮಕ್ಕಳೇ, ಈಗ ತಾವು ಯುವಕರಲ್ಲ, ತಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಅಂದರೆ ಚಂಚಲತೆ ಆಗಬಾರದು. ಗೀತೆ: ಎದ್ದೊಳಿ ಪ್ರಿಯತಮೆಯರೇ, ಎದ್ದೊಳಿ, ನವಯುಗ ಬರಲಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಹಾಡನ್ನು ಕೇಳಿದ್ದೀರಾ? ಇದರ ಅರ್ಥದ ಬಗ್ಗೆ ಮನಸ್ಸಿನಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು ಮತ್ತು ಖುಷಿಯಲ್ಲಿ ಬರಬೇಕು. ಏಕೆಂದರೆ ಇದಾಗಿದೆ ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತು. ಈ ಹೊಸ ಮಾತನ್ನು ಈಗ ಕೇಳುತ್ತಿದ್ದೀರಾ. ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ, ಹೊಸ ಪ್ರಪಂಚ ಸ್ಥಾಪನೆ ಮಾಡುವಂತಹವರು ಯಾವುದೇ ಮನುಷ್ಯರಿರಲು ಸಾಧ್ಯವಿಲ್ಲ. ತಾವು ಯಾವಾಗ ಈ ಮಾತುಗಳನ್ನು ಕೇಳುತ್ತೀರಾ, ಆಗ ತಿಳಿದುಕೊಳ್ಳುತ್ತೀರಾ, ಇದಂತೂ 5000 ವರ್ಷಗಳಿಗೆ ಮೊದಲಿನ ಮಾತಾಗಿದೆ ಅಲ್ವಾ. ಇದಂತೂ ಹಳೆಯ ಮಾತು. ಮತ್ತೆ ಹೊಸದಾಗಿ ಬಾಬಾ ಈ ಕಲ್ಪದಲ್ಲಿ ತಿಳಿಸುತ್ತಿದ್ದಾರೆ. ಹಳೆಯದರಿಂದ ಹೊಸದು, ಹೊಸದರಿಂದ ಹಳೆಯದಾಗುವುದು. ಈಗ ತಾವು ತಿಳಿದುಕೊಂಡಿದ್ದೀರಾ, 5000 ವರ್ಷಗಳ ಮೊದಲಿನ ಅದೇ ಮಾತನ್ನು ಬಾಬಾ ಹೊಸದನ್ನಾಗಿ ಮಾಡಿ ತಿಳಿಸುತ್ತಿದ್ದಾರೆ. ಮಾತಂತೂ ಅದೇ. ಏತಕ್ಕಾಗಿ ತಿಳಿಸುತ್ತಿದ್ದಾರೆ? ಹೊಸ ಪ್ರಪಂಚದ ಆಸ್ತಿಯನ್ನು ನಾವು ಮಕ್ಕಳಿಗೆ ನೀಡಲು. ಇದರಲ್ಲಿ ಜ್ಞಾನದ ಡ್ಯಾನ್ಸ್ ಮಾಡಬೇಕಾಗತ್ತೆ. ಅಂದರೆ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ಭಕ್ತಿಯಲ್ಲಿಯೂ ಸಹ ಬಹಳ ಡ್ಯಾನ್ಸ್ ಮಾಡ್ತಾರೆ. 4 ಕಡೆ ಚಕ್ಕರ ಹಾಕ್ತಾರಲ್ವ, ಸುತ್ತಾಡ್ತಾರೆ ಅಲ್ವಾ, ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಜ್ಞಾನದ ಡ್ಯಾನ್ಸ್ ಅಂತೂ ಬಿಲ್ಕುಲ್ ಸಹಜ. ಅದರಲ್ಲಂತೂ ಕರ್ಮೇಂದ್ರಿಯಗಳು ತುಂಬ ನಡೆಯುತ್ತೆ. ಪರಿಶ್ರಮ ಪಡಬೇಕಾಗತ್ತಲ್ವ, 4 ಕಡೆ ಓಡಾಡ್ತಿರ್ತಾರೆ. ಕೇವಲ ಆಂತರಿಕದಲ್ಲಿ ಜ್ಞಾನ ಡ್ಯಾನ್ಸು ಇಲ್ಲಿ ನಡೆಯುತ್ತೆ. ಸೃಷ್ಟಿಚಕ್ರ ಹೇಗೆ ತಿರುಗುತ್ತೆ, ಈ ಜ್ಞಾನ ಬುದ್ಧಿಯಲ್ಲಿದೆ. ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ನೆನಪಿನಲ್ಲಿ ಪರಿಶ್ರಮವಾಗುವುದು. ಮಕ್ಕಳು ಕೆಲವೊಮ್ಮೆ ಫೇಲ್ ಆಗ್ತಾರೆ, ಎಲ್ಲಾದರೂ ಬಿದ್ದು ಹೋಗ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಮಾತಾಗಿದೆ, ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು. ಸ್ತ್ರೀ ಪುರುಷ ಕಾಮವಿಕಾರಕ್ಕೆ ವಶ ಆಗಿ ನಾಮರೂಪದಲ್ಲಿ ಸಿಕ್ಕಿಕೊಳ್ತಾರೆ ಅಲ್ವಾ. ಕ್ರೋಧ ನಾಮರೂಪದಲ್ಲಿ ಸಿಕ್ಕಿಸುವುದಿಲ್ಲ. ಮೊಟ್ಟ ಮೊದಲು ಇದರ ಸಂಭಾಲನೆ ಮಾಡಿಕೊಳ್ಳಬೇಕು. ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾವು ಆತ್ಮ ಅಶರೀರಿಯಾಗಿ ಬಂದಿದ್ದೆವು, ಈಗ ಅಶರೀರಿಯಾಗಿ ಹೋಗಬೇಕು. ಈ ಶರೀರದ ಅಭಿಮಾನವನ್ನು ಮುರಿಯಬೇಕು. ಈ ನಾಮರೂಪದಲ್ಲಿ ಸಿಕ್ಕಿಕೊಳ್ಳುವ ಕಾಯಿಲೆ ತುಂಬ ಕೆಟ್ಟದ್ದಾಗಿದೆ. ಬಾಬಾ ಎಚ್ಚರಿಕೆ ಕೊಡುತ್ತಾರೆ ಮಕ್ಕಳಿಗೆ. ಕೆಲವರಂತೂ ಈ ಮಾತನ್ನು ತಿಳಿದುಕೊಳ್ಳುವುದೇ ಇಲ್ಲ. ಹೇಳ್ತಾರೆ, ಬಾಬಾ ಈ ರೀತಿ ಹೇಳಬೇಕಾಗಿತ್ತು, ನಾಮರೂಪದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಬೇಕಾಗಿತ್ತು ಅಂತ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ಬಹಳ ಗುಪ್ತ ಕಾಯಿಲೆ ಆಗಿದೆ. ಅದಕ್ಕೆ ಸಾಜನ್ ಅಥವಾ ತಂದೆ ಮಕ್ಕಳನ್ನು ಜಾಗೃತ ಮಾಡ್ತಿದ್ದಾರೆ. ಪ್ರಿಯತಮ, ನಾವೆಲ್ಲ ಆತ್ಮರೂಪಿ ಪ್ರಿಯತಮೆಯರನ್ನು ಜಾಗೃತ ಮಾಡ್ತಿದ್ದಾರೆ, ಅಥವಾ ತಂದೆ ಮಕ್ಕಳನ್ನು ಜಾಗೃತ ಮಾಡ್ತಿದ್ದಾರೆ. ಮಕ್ಕಳೇ, ಜಾಗೃತರಾಗಿರಿ. ಈಗ ಪುನಃ ಕಲಿಯುಗದ ನಂತರ ಸತ್ಯಯುಗ ಬರಲಿದೆ. ಬಾಬಾ ಜ್ಯೋತಿಯನ್ನು ಬೆಳಗಿಸಲು ಬಂದಿದ್ದಾರೆ. ಮನುಷ್ಯರು ಶರೀರ ಬಿಟ್ಟರೆ ಅಲ್ಲಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಮತ್ತು ದೀಪವನ್ನು ಸಂಭಾಲನೆ ಮಾಡುತ್ತಾರೆ, ನಂದಿ ಹೋಗಬಾರದೆಂದು. ಆತ್ಮನನ್ನು ಅಂಧಕಾರದಲ್ಲಿ ಇಡಬಾರದೆಂದು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಅದಾಗಿದೆ ಭಕ್ತಿ ಮಾರ್ಗದ ಮಾತು. ಆತ್ಮವಂತೂ 1 ಸೆಕೆಂಡಿನಲ್ಲಿ ಹೊರಟು ಹೋಗುತ್ತೆ. ಕೆಲವರಂತೂ ಜ್ಯೋತಿಯನ್ನು ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ.
ಬ್ರಹ್ಮ ತತ್ವವನ್ನು ದೊಡ್ಡ ಜ್ಯೋತಿ ಎಂದು ಹೇಳುತ್ತಾರೆ. ಬ್ರಹ್ಮ ಸಮಾಜಿಯರ ಮಂದಿರ ಇರುತ್ತೆ, ಅಲ್ಲಿ ಹಗಲು ರಾತ್ರಿ ದೀಪ ಬೆಳಗಿಸಿಟ್ಟಿರ್ತಾರೆ. ಎಷ್ಟು ಖರ್ಚಾಗತ್ತೆ, ಹಾಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಇಲ್ಲಿ ಅದೆಲ್ಲ ಮಾಡುವ ಅವಶ್ಯಕತೆ ಇಲ್ಲ, ನೆನಪಿನ ಎಣ್ಣೆ ಕೆಲಸ ಮಾಡುತ್ತೆ. ಇಲ್ಲಿ ಆತ್ಮರೂಪಿ ಜ್ಯೋತಿಗೆ ನೆನಪಿನ ಎಣ್ಣೆ ಹಾಕ್ತಾ ಇರಬೇಕು. ನೆನಪಿನ ರೂಪಿ ಎಣ್ಣೆ ಅಂದಾಗ ಮಧುರಾತಿ ಮಧುರ ಮಕ್ಕಳೇ, ಇದನ್ನು ನೀವು ತಿಳಿದುಕೊಂಡಿದ್ದೀರಾ. ಹೊಸ ಮಾತಿರುವ ಕಾರಣದಿಂದಾಗಿ ಜಗಳಗಳು ಆಗುತ್ತಿರುತ್ತವೆ. ಬಾಬಾ ಹೇಳುತ್ತಾರೆ, ನಾನು ಬಂದಿದ್ದೇನೆ ಮಧುರ ಮಕ್ಕಳ ಬಳಿ, ಭಾರತದಲ್ಲಿಯೇ ಬಂದಿದ್ದೇನೆ. ತಮ್ಮ ಜನ್ಮ ದೇಶ ಎಲ್ಲರಿಗೂ ಪ್ರಿಯವಾಗತ್ತೆ ಅಲ್ವಾ? ಬಾಬರವ್ರಿಗಂತೂ ಎಲ್ಲರೂ ಪ್ರಿಯರಾಗ್ತಾರೆ. ಮತ್ತೆಯೂ ಸಹ ನಾನು ನನ್ನ ಭಾರತದಲ್ಲಿಯೇ ಬರ್ತೀನಿ ಅಂತಾರೆ ಬಾಬರವ್ರು. ಭಾರತ ದೇಶದಲ್ಲಿಯೇ ಬಾಬಾ ಬರ್ತಾರೆ. ಎಲ್ಲರಿಗೂ ಬಾಬಾ ಅಂದರೆ ಇಷ್ಟನೇ, ಆದರೂ ಬಾಬಾ ಬರೋದು ಭಾರತ ದೇಶದಲ್ಲಿ. ಗೀತೆಯಲ್ಲಿ ಒಂದು ವೇಳೆ ಶ್ರೀಕೃಷ್ಣನ ಹೆಸರಿಲ್ಲವೆಂದರೆ ಮನುಷ್ಯ ಮಾತ್ರರು ಶಿವ ತಂದೆಯನ್ನು ಒಪ್ಪಿಕೊಳ್ಳುತ್ತಿದ್ದರು. ಶಿವನ ಮಂದಿರದಲ್ಲಿ ಎಷ್ಟು ಜನ ಹೋಗ್ತಾರೆ? ದೊಡ್ಡ ದೊಡ್ಡ ಮಂದಿರ, ಸೋಮನಾಥನ ಮಂದಿರ ಎಲ್ಲದಕ್ಕಿಂತ ದೊಡ್ಡದು. ಈಗಂತೂ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳು ತಯಾರಾಗಿವೆ. ಶ್ರೀಕೃಷ್ಣನನ್ನು ಎಲ್ಲರೂ ಅಷ್ಟು ಒಪ್ಪುವುದಿಲ್ಲ. ಎಷ್ಟು ಬೇಹದ್ದಿನ ತಂದೆ ನಿರಾಕಾರ ಭಗವಂತನನ್ನು ಒಪ್ಪಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ನಿಮಗೆ ಇವರಷ್ಟು ಪ್ರಿಯವಾಗಿರುವಂತಹವರು ಬೇರೆ ಯಾರೂ ಇಲ್ಲ. ಬಾಬನಷ್ಟು ಪ್ರಿಯವಾಗಿರುವವರು ಬೇರೆ ಯಾರೂ ಇಲ್ಲ. ಇದರಲ್ಲಿ ಸಾಕಾರ ತಂದೆಯ ಮಹಿಮೆ ಏನೂ ಇಲ್ಲ, ಬ್ರಹ್ಮ ಬಾಬರವರ ಮಹಿಮೆ ಇಲ್ಲ, ಶಿವಬಾಬರವರ ಮಹಿಮೆ, ನಿರಾಕಾರ ತಂದೆಯ ಮಹಿಮೆ. ಅವರು ಅಭೋಕ್ತ ಆಗಿದ್ದಾರೆ. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಅವರಿಂದ ಸ್ವರ್ಗದ ಆಸ್ತಿ ಪಡೆಯುವ ಪುರುಷಾರ್ಥ ಅಂತೂ ಮಾಡಬೇಕು ಅಲ್ವಾ? ಇಂದು ನಾಳೆ ಎಂದು ಹೇಳುತ್ತಾ ಮೃತ್ಯುವೇ ಬರುವುದು. ಸಮಯ ಬಾಕಿ ಸ್ವಲ್ಪ ಇದೆ. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಯಾವಾಗ ಪ್ರೋಬ್ ಬರೀತಾರೆ ಆ ಸಮಯದಲ್ಲಿ ತಿಳಿಸ್ಬೇಕಾಗತ್ತೆ ಅಲ್ವಾ? ಯಾವಾಗ ನಿಶ್ಚಯವಾಗತ್ತೆ ಆಗ ಬೇಹದ್ದಿನ ತಂದೆಯವರು ಅಂತ ಹೇಳಿ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಿ. ಇಲ್ಲ ಅಂದರೆ ಹೊರಗಡೆ ಹೋಗುವುದರಿಂದ ತಕ್ಷಣ ಮರೆಯುತ್ತೀರಾ. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ಈ ಯೋಗದಿಂದಲೇ ನಿಮ್ಮ ಎಲ್ಲ ದುಃಖ 21 ಜನ್ಮಗಳಿಗಾಗಿ ದೂರವಾಗುವುದು. ಮಕ್ಕಳು ಮನೆಯಲ್ಲಿಯೂ ಸಹ ತಿಳಿಸುತ್ತಾ ಇರಬೇಕು. ಈಗ ಎಲ್ಲ ದುಃಖ ದೂರ ಮಾಡುವಂತಹ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಆಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ಮೂಲ ಮಾತಾಗಿದೆ ಪವಿತ್ರತೆಯದು. ಎಷ್ಟೆಷ್ಟು ನೆನಪಿನಲ್ಲಿ ಜಾಸ್ತಿ ಇರುತ್ತೀರಾ ಅಷ್ಟು ಇಂದ್ರಿಯಗಳು ಶೀತಲವಾಗುತ್ತವೆ. ಎಲ್ಲಿಯವರೆಗೆ ಯೋಗದ ಸಿದ್ಧಿ ಪೂರ್ತಿ ಆಗುವುದಿಲ್ಲ ಇಂದ್ರಿಯಗಳು ಸಹ ಶಾಂತವಾಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ಕಾಮವಿಕಾರ ಎಲ್ಲಿಯೂ ನನಗೆ ಮೋಸ ಮಾಡುತ್ತಿಲ್ಲವಾ? ಯಾವುದೇ ಚಂಚಲತೆ ಆಗುತ್ತಿಲ್ಲವಾ? ಒಂದು ವೇಳೆ ನಾನು ಪಕ್ಕಾ ಯೋಗಿ ಆಗಿದ್ದೇನೆಂದರೆ ಯಾವ ಕರ್ಮೇಂದ್ರಿಯವೂ ಚಂಚಲ ಆಗುವುದಿಲ್ಲ. ಹೇಗೆ ವಾನಪ್ರಸ್ಥ ಅವಸ್ಥೆಯಾಗಿರುವುದು. ತಂದೆಯನ್ನಷ್ಟೇ ನೆನಪು ಮಾಡುತ್ತಾ ಇರುತ್ತೀರಾ. ತಂದೆ ಎಲ್ಲ ಮಕ್ಕಳಿಗೂ ತಿಳಿಸುತ್ತಿದ್ದಾರೆ, ಯಾವಾಗ ತಾವು ಒಳ್ಳೆಯ ಯೋಗಿಗಳಾಗುತ್ತೀರಾ ಎಲ್ಲಿಯೂ ನಿಮ್ಮ ಕಣ್ಣುಗಳು ಮುಳುಗುವುದಿಲ್ಲ ಮತ್ತು ನಿಮ್ಮ ಇಂದ್ರಿಯಗಳು ಶೀತಲವಾಗುತ್ತವೆ. ಮುಖ್ಯವಾಗಿ ಎಲ್ಲರಿಗೂ ಇದು ಮೋಸ ಮಾಡಿಸುತ್ತೆ ಈ ವಿಕಾರ. ಯೋಗದಲ್ಲಿ ಒಳ್ಳೆಯ ರೀತಿ ಸ್ಥಿತಿ ತಯಾರಾಯಿತು ಅಂದರೆ ಅನುಭವ ಆಗತ್ತೆ. ನಮಗೆ ಈ ಯೌವನಾವಸ್ಥೆಯಲ್ಲಿಯೂ ಸಹ ವಾನಪ್ರಸ್ಥ ಅವಸ್ಥೆ ಬಂದಿದೆ ಎಂದು ಫೀಲ್ ಆಗತ್ತೆ. ಬಾಬಾ ಹೇಳ್ತಾರೆ, ಕಾಮ ಮಹಾಶತ್ರುವಾಗಿದೆ. ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾ ಇರಿ. ಎಷ್ಟೆಷ್ಟು ನೆನಪಿನಲ್ಲಿ ಇರುತ್ತೀರಾ ಅಷ್ಟು ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ಬಹಳ ಮಧುರ ಸ್ವಭಾವವಾಗುವುದು. ಫೀಲ್ ಆಗತ್ತೆ, ನಾನು ಮೊದಲು ಎಷ್ಟು ಕಠಿಣವಾಗಿದ್ದೆ, ಈಗ ಎಷ್ಟು ಮಧುರರಾಗಿದ್ದೇನೆ. ಬಾಬಾರವರು ಪ್ರೇಮ ಸಾಗರ ಆಗಿದ್ದಾರೆ ಅಂದಾಗ ಮಕ್ಕಳು ಸಹ ಆಗಬೇಕು. ಬಾಬಾ ಹೇಳುತ್ತಾರೆ, ಎಲ್ಲರ ಜೊತೆ ಪ್ರೀತಿಯ ದೃಷ್ಟಿ ಇಟ್ಟುಕೊಳ್ಳಿ. ಒಂದು ವೇಳೆ ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಗಳಾಗಿ ಸಾಯುತ್ತೀರಾ. ಆದ್ದರಿಂದ ಬಹಳ ಮಧುರರಾಗಬೇಕು. ಬಾಬಾ ಹೇಳುತ್ತಾರೆ, ನಾನು ರೂಪ ಬಸಂತಾಗಿದ್ದೇನೆ ಅಲ್ವಾ? ಬಾಬನಿಂದ ಎಷ್ಟು ಅಮೂಲ್ಯ ಜ್ಞಾನ ರತ್ನಗಳು ಸಿಗುತ್ತವೆ. ಅದರಿಂದ ನಿಮ್ಮ ಜೋಳಿಗೆ ತುಂಬುವುದು.
ಅವರಂತೂ ಶಂಕರನ ಮುಂದೆ ಹೋಗಿ ಹೇಳ್ತಾರೆ, ನಮ್ಮ ಜೋಳಿಗೆಯನ್ನು ತುಂಬಿ ಎಂದು. ಅವರಿಗಿದು ಗೊತ್ತೇ ಇರುವುದಿಲ್ಲ, ಶಂಕರ ಜೋಳಿಗೆ ತುಂಬುವವರು ಅಲ್ಲ, ಶಿವ ತಂದೆ ತುಂಬುವವರು. ಈಗ ತಾವು ತಿಳಿದುಕೊಂಡಿದ್ದೀರಾ, ಜ್ಞಾನಸಾಗರ ಬಾಬಾ ನಾವು ಮಕ್ಕಳಿಗೆ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬುತ್ತಿದ್ದಾರೆ. ಅವು ಸಹ ರೂಪ ಬಸಂತಾಗಿದ್ದೀರಾ. ತಾವು ಪ್ರತಿಯೊಂದು ಆತ್ಮ ಅಂದರೆ ಬಾಬನ ಮಕ್ಕಳು ರೂಪ ಬಸಂತ್. ತಮ್ಮನ್ನು ತಾವು ನೋಡಿಕೊಳ್ಳುತ್ತಾ ಇರಿ. ನಾವೆಷ್ಟು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ಜ್ಞಾನದ ನೃತ್ಯ ಮಾಡುತ್ತಿದ್ದೇವೆ ಅಥವಾ ಜ್ಞಾನ ರತ್ನಗಳ ದಾನ ಮಾಡುತ್ತಿದ್ದೇವೆ. ಎಲ್ಲದಕ್ಕಿಂತ ಒಳ್ಳೆಯ ರತ್ನವಾಗಿದೆ ಮನ್ಮನಾಭವ. ಬಾಬಾರವರನ್ನು ನೆನಪು ಮಾಡುವುದರಿಂದ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಹೇಗೆ ಬಾಬಾರವರಲ್ಲಿ ಜ್ಞಾನ ತುಂಬಿದೆ, ಹಾಗೆ ಬಾಬಾ ಕುಳಿತು ನಾವು ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಗುರುಗಳು ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಇವರಾಗಿದ್ದಾರೆ ಬೇಹದ್ದಿನ ತಂದೆ. ಇವರು ರೂಪ ಬಿಂದುವಾಗಿದೆ, ನಿಮ್ಮ ರೂಪವು ಬಿಂದುವಾಗಿದೆ. ತಮ್ಮ ಸಮಾನ ಜ್ಞಾನ ಸಾಗರರನ್ನಾಗಿ ಬಾಬಾ ಮಾಡಿಕೊಳ್ಳುತ್ತಿದ್ದಾರೆ. ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಮತ್ತು ಮಾಡಿಸುತ್ತೀರಾ. ಅವರು ತಿಳ್ಕೊಳ್ತಾರೆ ನಮ್ಮದು ಶ್ರೇಷ್ಠ ಪದವಿ ಎಂದು. ಅನೇಕರ ಕಲ್ಯಾಣ ಮಾಡಿದಾಗ ಹೇಳಲಾಗುವುದು, ಅನೇಕ ಆತ್ಮರ ಕಲ್ಯಾಣ ಮಾಡಿದಾಗ ಅನೇಕರ ಆಶೀರ್ವಾದ ಸಿಗುವುದು. ತಂದೆಯು ಪ್ರತಿನಿತ್ಯ ಸರ್ವಿಸ್ ಮಾಡ್ತಾರೆ ಅಲ್ವಾ. ಹೇಗೆ ಗುಲ್ಜಾರ್ ದಾದಿ ಇದ್ದರು, ಎಷ್ಟು ಮಧುರವಾಗಿ ತಿಳಿಸ್ಕೊಡ್ತಾ ಇದ್ದರು. ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು ದಾದಿ ಹೇಳುವ ಜ್ಞಾನ, ಅಂದರೆ ಹೇಳುವಂತಹ ಪದ್ಧತಿ ವಿಧಾನ, ಅವರ ಸ್ಥಿತಿಯಿಂದ ಹೇಳುವಂಥವರು. ಮನಸ್ಸಾಗ್ತಿತ್ತು ಇಂತಹ ಬ್ರಾಹ್ಮಣಿ ನಮಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಎಲ್ಲರಿಗೂ. ಈಗ ಒಬ್ಬ ಬ್ರಾಹ್ಮಣಿ ಎಲ್ಲ ಸ್ಥಾನಗಳಲ್ಲಂತೂ ಹೋಗ್ಲಿಕ್ಕಾಗೋದಿಲ್ಲ. ಮತ್ತೆಯೂ ಬಾಬಾ ಹೇಳ್ತಾರೆ, ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ನಾನು ಚೆನ್ನಾಗಿ ತಿಳಿಸ್ತೀನಿ ಎಂದು. ಅಂದರೆ ಯಾರು ಒಳ್ಳೆಯ ಯೋಗಿಗಳಿರ್ತಾರೆ, ಚೆನ್ನಾಗಿ ಜ್ಞಾನ ಹೇಳುವಂತಹ ಮಹಾರಥಿಗಳಿರ್ತಾರೆ, ಅವರು ಆಲ್ರೌಂಡ್ ಸರ್ವಿಸ್ ಮಾಡಬೇಕಂದ್ರೆ ಎಲ್ಲ ಕಡೆ ಹೋಗಿ ಸೇವೆ ಮಾಡಬೇಕು. ನಾವು ತಮಗೆ ತಾವೇ ಆಸಕ್ತಿ ಇಟ್ಕೋಬೇಕೆಲ್ಲ ಕಡೆ ಹೋಗಿ ಸರ್ವಿಸ್ ಮಾಡುವಂಥದ್ದು. ನಾನು ಹೋಗಿ ಸೆಂಟರ್ಸಲ್ಲಿ ಚಕ್ಕರ್ ಹಾಕಿ ಬರ್ತೀನಿ ಅಂತ ಹೋಗಬೇಕು. ಯಾರು ತಿಳ್ಕೊಂಡಿದ್ದೀರಾ ನಾನು ಅನೇಕ ಆತ್ಮಗಳ ಕಲ್ಯಾಣ ಮಾಡಬಹುದೆಂದು, ಒಳ್ಳೆಯ ಸುಗಂಧ ಬರುತ್ತೆ ಅಂತಹವರಿಂದ ಆಸಕ್ತಿ ಇರಬೇಕು, ಸೇವೆ ಮಾಡುವಂತಹ ಆಸಕ್ತಿ. 10-15 ದಿನ ಹೋಗಿ ಸೆಂಟರ್ಸ್ಗೆ, ಬೇರೆ ಬೇರೆ ಸೆಂಟರ್ಸ್ಗೆಲ್ಲ ಹೋಗಿ ಚಕ್ಕರ್ ಹಾಕಿ ಬರಬೇಕು, ಸೇವೆ ಮಾಡಿ ಬರಬೇಕು. ಒಬ್ಬರನ್ನು ನೋಡಿ ಬೇರೆಯವರು ಸಹ ಕಲಿಯುತ್ತಾರೆ. ಏನು ಮಾಡ್ತೀವಿ ಅದನ್ನು ಪಡೆಯುತ್ತೇವೆ. ಈ ಸೇವೆ ತುಂಬ ಕಲ್ಯಾಣಕಾರಿಯಾಗಿದೆ. ತಾವು ಮನುಷ್ಯರಿಗೆ ಜೀವದಾನ ಕೊಡುತ್ತೀರಾ. ಇದು ಬಹಳ ದೊಡ್ಡ ಉತ್ತಮಕ್ಕಿಂತಲೂ ಉತ್ತಮ ಕೆಲಸವಾಗಿದೆ. ಕೆಲಸ ಕಾರ್ಯ ಮಾಡುವಂತಹ ಯುಕ್ತಿಯಿಂದ ಟೈಮ್ ತೆಗೆದು, ಅಂದರೆ ಬೇರೆ ಕೆಲಸಕ್ಕೆ ಹೋಗ್ತೀವಿ, ಏನಾದರೂ ಟೈಮ್ ತೆಗೆದು ಸರ್ವಿಸ್ಗೆ ಹೋಗಿ. ಸರ್ವಿಸಬಲ್ ಮಕ್ಕಳು ಬಾಬರವರಿಗೆ ಬಹಳ ಪ್ರಿಯರು. ಬಾಬರವರು ಸಹ ಪ್ರೀತಿ ಮಾಡ್ತಾರೆ, ಸರ್ವಿಸಬಲ್ ಮಕ್ಕಳನ್ನು ಪಾಲನೆ ಮಾಡುತ್ತಾರೆ. ಯಾರಿಗೆ ಸರ್ವಿಸ್ನ ಆಸಕ್ತಿ ಇರುತ್ತೆ ಅವರು ಸರ್ವಿಸ್ ಮಾಡದೇ ಇರಲಿಕ್ಕಾಗೋದೇ ಇಲ್ಲ. ಬಾಬರವರು ಸಹಯೋಗ ಕೊಡ್ತಾರೆ. ತಾವು ಮಕ್ಕಳು ಬಹಳ ದಯಾಹೃದಯಿ ಆಗಬೇಕು. ಅನೇಕ ಆತ್ಮಗಳು ಯಾರೆಲ್ಲ ಪಾಪ ದುಃಖಿಗಳಿದ್ದಾರೆ ಅಂತಹವರ ಕಲ್ಯಾಣ ಮಾಡಬೇಕು. ನೀವು ಅವರಿಗೆ ಜೀವದಾನ ಕೊಡಬೇಕು, ಜ್ಞಾನ ರತ್ನಗಳ ದಾನ ಮಾಡಬೇಕು ಅವರಿಗೆ. ಇದರಷ್ಟು ಸರ್ವೋತ್ತಮ ಜ್ಞಾನ ದಾನ ಬೇರೆ ಯಾವುದೂ ಇಲ್ಲ ಅಂತಾರೆ ಬಾಬಾ. ಬಹಳ ದಯಾಹೃದಯಿ ಆಗಬೇಕು. ಬ್ರಾಹ್ಮಣಿ ಬಲಹೀನವಾಗಿರುವ ಕಾರಣದಿಂದಾಗಿ ಸರ್ವಿಸು ಸಹ ಡೀಲ ಆಗಿಬಿಡತ್ತೆ. ಅದಕ್ಕೆ ಒಳ್ಳೆಯ ಟೀಚರ್ ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಯಾವಾಗ ವಿಚಾರ ಬರುತ್ತೆ ಆಗ ಸೇವೆಗೆ ಹೊರಟೋಗ್ಬಿಡ್ಬೇಕು. ಯಾರು ಒಳ್ಳೊಳ್ಳೆ ಟೀಚರ್ಸ್ ಇದ್ದೀರಾ, ಸರ್ವಿಸ್ ಚೆನ್ನಾಗಿ ಮಾಡ್ತೀರಾ, ಅವ್ರು ಹೋಗಿ ಅಂತಾರೆ ಬಾಬಾ. ಬಾಬಾ ಯಾವ ಸೆಂಟರ್ ತಣ್ಣಗಿದೆ ಹೇಳಿ, ನಾವು ಅಲ್ಲಿ ಹೋಗಿ ಚಕ್ಕರ್ ಹಾಕಿ ಬರ್ತೀವಿ ಅಂತ ಹೇಳಬೇಕು. ಪ್ರದರ್ಶನಿಯ ಚಿತ್ರಗಳು ಇದೆ, ಚಿತ್ರಗಳ ಬಗ್ಗೆ ಒಳ್ಳೆಯ ರೀತಿ ತಿಳಿಸಬೇಕು, ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ವಿಚಾರ ನಡೆಸಬೇಕು, ನಾವು ಸರ್ವಿಸ್ ಹೇಗೆ ವೃದ್ಧಿ ಮಾಡುವುದೆಂದು. ತಂದೆಯು ಎಲ್ಲರ ಜೀವನ ವಜ್ರದ ಸಮಾನ ಮಾಡುತ್ತಿದ್ದಾರೆ. ತಾವು ಮಕ್ಕಳು ಸಹ ಸರ್ವಿಸ್ ಮಾಡಬೇಕು. ಒಂದೇ ಮಾತರಂ ಗಾಯನವಿದೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪತಿತ ಮನುಷ್ಯರಿಗೆ ಅಥವಾ ಪತಿತ ಪೃಥ್ವಿಗೆ ಎಂದಿಗೂ ವಂದನೆ ಮಾಡುವುದಿಲ್ಲ.
ಇವಂತೂ ಪಂಚತತ್ವಗಳು ಏನು ವಂದನೆ ಮಾಡೋದು? ಮನುಷ್ಯರು ಪಾವನ ಇದ್ದಿದ್ರೆ ಪ್ರಕೃತಿಯು ಪಾವನವಾಗಿರ್ತಾ ಇತ್ತು. ಈಗ ಪತಿತ ಮನುಷ್ಯರಿರುವ ಕಾರಣದಿಂದಾಗಿ ಪ್ರಕೃತಿಯು ಪತಿತ ಆಗಿದೆ. ಪಂಚತತ್ವಗಳಿಂದ ತಯಾರಾಗಿರುವಂತಹ ಈ ಶರೀರಕ್ಕೆ ಏನು ಪೂಜೆ ಮಾಡೋದು? ಈ ಶರೀರಕ್ಕೆ ಪೂಜೆ ಮಾಡೋದಂದರೆ ಅರ್ಥ ಭೂತ ಪೂಜೆ. ಶಿವಬಾಬರವರೆಗಂತೂ ಶರೀರ ಇಲ್ಲ. ಅವರ ಪೂಜೆ ಎಲ್ಲರಿಗಿಂತ ಉತ್ತಮ, ಬಾಕಿ ಎಲ್ಲ ಮಧ್ಯಮ. ಈ ಕಾಲದ ಮನುಷ್ಯರಿಗಂತೂ ಪೂಜೆ ಮಾಡ್ತಿರ್ತಾರೆ, ಈ ಕಾಲದಲ್ಲಿ ಮನುಷ್ಯರಿಗೂ ಪೂಜೆ ಮಾಡ್ತಿರ್ತಾರೆ. ಇರೋದೇ ಪತಿತರು. ಮಹಾನಾತ್ಮರಂತೂ ದೇವತೆಗಳಾಗಿರ್ತಾರೆ. ಸನ್ಯಾಸಿಗಳಿಗಿಂತ ಅವರು ಜಾಸ್ತಿ ಪವಿತ್ರವಾಗಿರ್ತಾರೆ, ದೇವತೆಗಳು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ದೇವತೆಗಳಾಗುತ್ತಿದ್ದೇವೆ. ತಂದೆ ಈ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುವುದನ್ನು ಕಲಿಸುತ್ತಿದ್ದಾರೆ. ಇದರಷ್ಟು ಶ್ರೇಷ್ಠ ದಾನ ಬೇರೆ ಯಾವುದೂ ಇಲ್ಲ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಶಿವ ಮತ್ತು ಲಕ್ಷ್ಮೀನಾರಾಯಣರ ಚಿತ್ರವಂತೂ ಇದೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಈ ಚಿತ್ರಗಳನ್ನು ಇಟ್ಕೋಬೇಕು. ಬಾಬರವರ ಚಿತ್ರ ಇಟ್ಕೋಬೇಕು, ಆಗ ನೆನಪಿರುತ್ತೆ. ಶಿವ ತಂದೆ ನಮ್ಮನ್ನು ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ ಎಂದು. ಪ್ರದರ್ಶನಿ ಚಿತ್ರಗಳು ಇಟ್ಕೋಬೇಕು, ಶಿವಬಾಬರವರ ಚಿತ್ರವೂ ಇಟ್ಕೋಬೇಕು. ಈ ಸಮಯದಲ್ಲಿ ತಾವು ಈ ರೀತಿ ದೇವತೆಗಳಾಗುತ್ತಿದ್ದೀರಾ. ಸ್ವರ್ಗದ ರಚಯಿತ ಶಿವ ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಂತೂ ಆಸ್ತಿ ಕೊಡುವುದಿಲ್ಲ. ಈ ಅಂತಿಮ ಜನ್ಮದಲ್ಲಿ ಶಿವಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ತಾವು ಈ ರೀತಿ ಆಗುತ್ತೀರಾ. ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಸರ್ವೀಸೇ ಸರ್ವೀಸ್ ಮಾಡಬೇಕು. ಬಾಬಾ ಹೇಳ್ತಾರೆ, ಬಸ್ ಸರ್ವೀಸ್ ಅವ್ರ ಸರ್ವೀಸ್. ಬಾಬಾರವರನ್ನು ನೆನಪು ಮಾಡುತ್ತಾ ಇರಿ. ಇದು ಎಲ್ಲದಕ್ಕಿಂತ ದೊಡ್ಡ ಸರ್ವೀಸ್ ಆಗಿದೆ. ಬಾಬಾ ನೆನಪು ಮಾಡ್ತಾ ಇದ್ರೆ ಸರ್ವೀಸ್ ಆಗ್ತಾ ಇರತ್ತೆ. ತತ್ವಗಳು ಸಹ ಪಾವನವಾಗತ್ತೆ. ಯೋಗದ ಮಹಿಮೆ ಬಹಳ ದೊಡ್ಡದಾಗಿದೆ. ಪ್ರಪಂಚದಲ್ಲಿ ಯೋಗಾಶ್ರಮಗಳು ಬಹಳಷ್ಟು ಇವೆ. ಆದರೆ ಅವರೆಲ್ಲರೂ ಶಾರೀರಿಕ ಹಠಯೋಗವನ್ನು ಕಲಿಸ್ಕೊಡ್ತಾರೆ. ನಿಮ್ಮದಾಗಿದೆ ರಾಜಯೋಗ. ಇದರಿಂದ ನಿಮ್ಮ ಜೀವನ ರೂಪಿ ದೋಣಿಯೇ ಪಾರಾಗುವುದು. ಆ ಅನೇಕ ಪ್ರಕಾರದ ಹಠಯೋಗಗಳಿಂದ ಮೆಟ್ಟಿಲನ್ನು ಇಳಿಯುತ್ತಲೇ ಬಂದಿದ್ದಾರೆ. ಮೂಲ ಮಾತಾಗಿದೆ ನೆನಪಿನದು. ನೋಡಿಕೊಳ್ಳಬೇಕು, ನಮ್ಮ ಮನಸ್ಸು ಎಲ್ಲಿಯೂ ವಿಕಾರಗಳ ಕಡೆ ಹೋಗುತ್ತಿಲ್ಲವಾ? ಯಾರು ವಿಕಾರಿಯಾಗಿರ್ತಾರೆ ಅವರಿಗೆ ಪತಿತರೆಂದು ಹೇಳಲಾಗುವುದು. ಅಂದರೆ ಅರ್ಥ ಕವಡೆಯ ಸಮಾನ. ವಿಕಾರದಲ್ಲಿ ಬೀಳುವುದರಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಯಾರೇನು ಮಾಡ್ತಾರೆ ಅದನ್ನು ಪಡೆದುಕೊಳ್ಳುತ್ತಾರೆ. ಬಾಬಾ ನೋಡದೇ ಇರಲಿ, ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ನಾವು ಬಾಬಾರವರ ಸೇವೆ ಮಾಡುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಅವಗುಣ ಇರಬಾರದು. ಒಂದು ವೇಳೆ ಅವಗುಣ ಇತ್ತೆಂದರೆ ಅದನ್ನು ತೆಗೆದು ಹಾಕಬೇಕು. ತಮ್ಮಿಂದ ಅವಗುಣಗಳನ್ನು ತೆಗೆದು ಹಾಕಲಿಕ್ಕೋಸ್ಕರ ಬಾಬಾ ಬಹಳ ತಿಳಿಸ್ಕೊಡ್ತಿರ್ತಾರೆ. ನಿರ್ಗುಣ ಬಾಲಕರ ಮಂಡಳಿ ಏನು ಮಾಡ್ಲಿಕ್ಕೆ ಸಾಧ್ಯ? ಅವರಲ್ಲಿ ಯಾವುದೇ ಗುಣ ಇಲ್ಲ ಅಂದಾಗ, ಅಂದರೆ ಅರ್ಥನೇ ಇಲ್ಲದೆ ಏನು ಬರುತ್ತೆ ಅದನ್ನು ಹೇಳಿಬಿಡ್ತಾರೆ. ಅನೇಕ ಮತಗಳಿವೆ ಅಲ್ವಾ? ನಿಮಗಂತೂ ಈಗ ಬಾಬರವರ ಶ್ರೀಮತ ಒಂದೇ ಮತ ಸಿಗುತ್ತಿದೆ. ಇದರಿಂದ ತಮಗೆ ಅಪಾರ ಖುಷಿ ಇರುವುದು. ತಂದೆ ಕೇವಲ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮತ್ತು ಕಮಲ ಪುಷ್ಪದ ಸಮಾನರಾಗಿರಿ. ಮನಸ ವಾಚ ಕರ್ಮಣ ಪವಿತ್ರವಾಗಿರಿ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಬ್ರಾಹ್ಮಣರು ಶ್ರೀಮತದಂತೆ ನಮ್ಮದೇ ತನು ಮನ ಧನದಿಂದ ತಮ್ಮ ಮತ್ತು ಪೂರ್ತಿ ವಿಶ್ವದ ಸೇವೆ ಮಾಡುತ್ತಿದ್ದೇವೆ. ಬಾಬಾ ಬಂದಿದ್ದಾರೆ ಭಾರತದಲ್ಲಿ. ತಾವು ಪಾಂಡವರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೀರಾ. ತಾವು ತಮ್ಮ ಕೆಲಸ ಮಾಡುತ್ತಿದ್ದೀರಾ. ಕೊನೆಗೆ ವಿಜಯ ಪಾಂಡವರಿಗೆ ಆಗುವುದು. ಇದರಲ್ಲಿ ಯುದ್ಧದ ಮಾತಂತೂ ಇಲ್ಲ. ತಾವು ಡಬಲ್ ಅಹಿಂಸಕರಾಗಿದ್ದೀರಾ. ವಿಕಾರದಲ್ಲಿಯೂ ಹೋಗುವುದಿಲ್ಲ. ಸ್ಥೂಲ ಹಿಂಸೆಯೂ ಮಾಡುವುದಿಲ್ಲ. ಸ್ಥೂಲವಾದ ಕತ್ತಿ ಖಡ್ಗಗಳಿಂದಲೂ ಹಿಂಸೆ ಮಾಡೋದಿಲ್ಲ. ವಿಕಾರದಲ್ಲಿಯೂ ಹೋಗುವುದಿಲ್ಲ. ನಿರ್ವಿಕಾರಿ ಆಗುವುದರಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಬರೀ ಹಿಂಸೆ ಮಾಡದೇ ಇರುವುದರಿಂದ ವಿಶ್ವದ ರಾಜ್ಯಭಾಗ್ಯ ಪಡೆಯುವುದಿಲ್ಲ. ವಿಕಾರಗಳಿಂದಲೂ ಮುಕ್ತರಾಗಬೇಕು. ಒಂದು ವಿಕಾರ ಇರಬಾರ್ದು, ಇನ್ನೊಂದು ಹಿಂಸೆನೂ ಮಾಡಬಾರ್ದು. ಈ ಎರಡರಿಂದಲೂ ಮುಕ್ತರಾಗಿದ್ದಾಗ ಸತ್ಯಯುಗಿ ರಾಜ್ಯಭಾಗ್ಯ ಸಿಗುವುದು. ಅಸಲಿನಲ್ಲಿ ಭಾರತ ಕೃಷ್ಣಂದು, ಶ್ರೀಕೃಷ್ಣನ ಪುರಿ ಆಗಿತ್ತು ಅಲ್ವಾ?
ಯುದ್ಧ ಮಾಡಿ ರಾಜ್ಯ ಭಾಗ್ಯ ತಗೊಂಡ್ಬಿಟ್ರು, ತುಂಬ ದನ ಲೂಟಿ ಮಾಡಿಬಿಟ್ರು ನಮ್ಮ ಭಾರತದಿಂದ. ಪಿರಂಗಿಗಳು ಎಷ್ಟೆಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಈಗ ಅದೆಲ್ಲ ವಾಪಸ್ ಕೊಡಬೇಕು. ಈಗ ಮತ್ತೆ ಅದೆಲ್ಲ ಏನೆಲ್ಲ ನಮ್ಮ ಭಾರತದಿಂದ ಯಾರೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ವಾಪಸ್ ಆಗತ್ತೆ. ಮತ್ತು ವಿಶ್ವಕ್ಕೆ ಮಾಲೀಕರು ತಾವು ಭಾರತವಾಸಿಗಳೇ ಆಗುತ್ತೀರಾ. ಬಾಬಾ ಎಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ಅವರು ನಿಮ್ಮ ರಾಜ್ಯವನ್ನು ಕಿತ್ಕೊಂಡಿದ್ದಾರೆ, ಮತ್ತು ಅವರೇ ಪರಸ್ಪರದಲ್ಲಿ ಯುದ್ಧ ಮಾಡಿ ಮತ್ತೆ ವಾಪಸ್ ಕೊಡ್ತಾರೆ. ವಿಶ್ವಕ್ಕೆ ಮಾಲೀಕರು ತಾವಾಗುತ್ತೀರಾ. ಎಷ್ಟು ದೊಡ್ಡ ರಾಜ್ಯ ಭಾಗ್ಯ. ಪರಿಶ್ರಮ ಕೇವಲ ಇದರಲ್ಲಿ ಇದೆ. ನೆನಪು ಮಾಡುತ್ತಾ ಇರಿ ಮತ್ತು ತಮ್ಮ ಆಸ್ತಿಯನ್ನು ಪಡೆಯಿರಿ. ಇದರಲ್ಲಿ ಬೇಜಾರಾಗಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಟು ಜ್ಞಾನ ದಾನ ಮಾಡಬೇಕು. ರೂಪ ಬಸಂತಾಗಬೇಕು. ತಮ್ಮ ಅವಗುಣಗಳನ್ನು ತೆಗೆದುಹಾಕುವ ಪುರುಷಾರ್ಥ ಮಾಡಬೇಕು. ಅನ್ಯರನ್ನು ನೋಡಬಾರದು. ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಜ್ಞಾನದಾನ ಮಾಡಬೇಕು, ರೂಪ ಬಸಂತಾಗಬೇಕು, ತಮ್ಮ ಅವಗುಣಗಳನ್ನು ತೆಗೆದುಹಾಕುವ ಪುರುಷಾರ್ಥ ಮಾಡಬೇಕು, ಅನ್ಯರನ್ನು ನೋಡಬಾರದು. ಎರಡನೇ ಪಾಯಿಂಟು, ತಮ್ಮ ಸ್ವಭಾವವನ್ನು ಬಹಳ ಮಧುರ ಮಾಡಿಕೊಳ್ಳಬೇಕು. ಎಲ್ಲರ ಪ್ರತಿ ಪ್ರೀತಿಯ ದೃಷ್ಟಿ ಇಟ್ಟುಕೊಳ್ಳಬೇಕು. ಯಾರಿಗೂ ದುಃಖ ಕೊಡಬಾರದು. ಕರ್ಮೇಂದ್ರಿಯ ಜೀತರಾಗಬೇಕು. ತಮ್ಮ ಸ್ವಭಾವವನ್ನು ಬಹಳ ಮಧುರ ಮಾಡ್ಕೋಬೇಕು. ಎಲ್ಲರ ಪ್ರತಿ ಪ್ರೀತಿಯ ದೃಷ್ಟಿ ಇಟ್ಕೋಬೇಕು. ಯಾರಿಗೂ ದುಃಖ ಕೊಡಬಾರ್ದು. ಕರ್ಮೇಂದ್ರಿಯ ಜೀತರು ಆಗಬೇಕು. ವರದಾನ, ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ಸರ್ವಗುಣ ಸಂಪನ್ನರಾಗುವ ಪುರುಷಾರ್ಥದಲ್ಲಿ ಸದಾ ವಿಜಯಿಗಳಾಗಿರಿ. ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ಸರ್ವಗುಣ ಸಂಪನ್ನರಾಗುವ ಪುರುಷಾರ್ಥದಲ್ಲಿ ಸದಾ ವಿಜಯಿ ಆಗಿರಿ. ವರದಾನದ ವಿಶ್ಲೇಷಣೆ, ಸಂಪೂರ್ಣ ಸಮರ್ಪಣೆ ಎಂದು ಯಾರಿಗೆ ಹೇಳಲಾಗುವುದೆಂದರೆ, ಯಾರ ಸಂಕಲ್ಪದಲ್ಲಿಯೂ ಸಹ ದೇಹಾಭಿಮಾನ ಇರುವುದಿಲ್ಲ. ತಮ್ಮ ದೇಹದ ಅಭಿಮಾನವನ್ನು ಸಹ ಅರ್ಪಣೆ ಮಾಡಿರುತ್ತಾರೆ. ನಾನು ಇಂತಹವರಾಗಿದ್ದೀನಿ, ಅಂತಹವರಾಗಿದ್ದೀನಿ, ಈ ಸಂಕಲ್ಪವನ್ನು ಸಹ ಅರ್ಪಣೆ ಮಾಡಿ ಸಂಪೂರ್ಣ ಸಮರ್ಪಣೆ ಆಗುವಂತಹ ಸರ್ವ ಗುಣಗಳಲ್ಲಿ ಸಂಪನ್ನರಾಗಿರಬೇಕು. ಅವರಲ್ಲಿ ಯಾವುದೇ ಗುಣದ ಕಡಿಮೆ ಇರುವುದಿಲ್ಲ. ಅಲ್ಲ, ಯಾರು ಸರ್ವ ಸಮರ್ಪಣೆ ಮಾಡಿ ಸರ್ವಗುಣ ಸಂಪನ್ನರು, ಸಂಪೂರ್ಣರಾಗುವ ಲಕ್ಷ್ಯ ಇಟ್ಟುಕೊಂಡಿರುತ್ತಾರೆ, ಅಂತಹ ಪುರುಷಾರ್ಥಿಗಳಿಗೆ ಬಾಪ್ದಾದ ಸದಾ ವಿಜಯೀ ಭವದ ವರದಾನ ಕೊಡುತ್ತಾರೆ. ಸ್ಲೋಗನ್, ಮನಸ್ಸನ್ನು ವಶದಲ್ಲಿ ಪಡಿಸಿಕೊಳ್ಳುವವರೇ, ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳುವವರೇ ಮನ್ಮನಾಭವವಾಗಿರಲು ಸಾಧ್ಯ. ಅವ್ಯಕ್ತ ಇಶಾರೆ, ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರಾಗಿರಿ. ಪವಿತ್ರತೆ ಮತ್ತು ಅಪವಿತ್ರತೆಯ ಕಾರಣ ಸ್ಮೃತಿಯಾಗಿದೆ. ಪವಿತ್ರತೆಗೂ ಕಾರಣ, ಅಪವಿತ್ರತೆಗೂ ಕಾರಣ ಸ್ಮೃತಿ. ಯಾವಾಗ ಸ್ಮೃತಿ ಇರುತ್ತೆ, ನಾನು ದೇವಿಯಾಗಿದ್ದೀನಿ ಅಂದಾಗ ಆ ಸ್ಮೃತಿ ದೃಷ್ಟಿ ವೃತ್ತಿಯನ್ನು ಪವಿತ್ರ ಮಾಡುತ್ತೆ. ಆ ಸ್ಮೃತಿಯೇ ದೃಷ್ಟಿ ಮತ್ತು ವೃತ್ತಿಯನ್ನು ಪವಿತ್ರ ಮಾಡುತ್ತೆ. ಯಾವಾಗ ಸ್ಮೃತಿ ಇರುತ್ತೆ, ನಾನು ಫಿಮೇಲ್ ಆಗಿದ್ದೀನಿ ಅಥವಾ ಮೇಲ್ ಆಗಿದ್ದೀನಿ, ಈ ಸ್ಮೃತಿ ವೃತ್ತಿ ಮತ್ತು ದೃಷ್ಟಿಯನ್ನು ಅಪವಿತ್ರತೆಯ ಕಡೆ ಸೆಳೆಯುತ್ತೆ. ಅಲ್ಲಿ ರೂಪವನ್ನು ನೋಡ್ತಾರೆ, ಆತ್ಮೀಯತೆಯನ್ನು ನೋಡೋದಿಲ್ಲ. ಎಲ್ಲಿ ನಾನು ಫಿಮೇಲ್ ಆಗಿದ್ದೀನಿ ಅಂತ ಬರುತ್ತೆ, ಅಲ್ಲಿ ರೂಪ ನೋಡಲಾಗತ್ತೆ. ಯಾವಾಗ ನಾನು ದೇವಿಯಾಗಿದ್ದೀನಿ, ಆತ್ಮ ಆಗಿದ್ದೀನಿ ಅಂತ ಬರುತ್ತೆ, ಅಲ್ಲಿ ಆತ್ಮನನ್ನು ನೋಡಲಾಗತ್ತೆ, ಆತ್ಮೀಯತೆಯನ್ನು ನೋಡಲಾಗುವುದು. ಓಂ ಶಾಂತಿ.